ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಒಂದು ಸೀಸ್ನಲ್ ಸ್ಪೆಷಲ್ ಪರಾಟ ಮಾಡಿದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಹಸಿ ಬಟಾಣಿ ಪರಾಟ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಹಸಿ ಬಟಾಣಿ 3/4 kg, ಶುಂಠಿ 2 ಇಂಚು, 4 ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಜೀರಿಗೆನ ಹಸಿಯಾಗಿ ತರ್ತರಿಯಾಗಿ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಹಿಂಗೆ ಹಾಕಿ, ಮತ್ತು ರುಬ್ಬಿರುವಂಥ ಮಿಶ್ರಣ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಹುರ್ಕೊಂಡು, ಅದು ಡ್ರೈ ಅಂತ ಅನಿಸುತ್ತೆ, ತಳ ಬಿಟ್ಕೊಂಡು ಈ ಥರ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡು ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನಂತರ ಚಪಾತಿ ಹಿಟ್ಟನ್ನ ನಾವು ಅಜ್ವೈನ ಸೇರಿಸಿ ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿರಬೇಕು. ನಂತರ ಆಲೂ ಪರಾಟಾಗೆ ಯಾವ ಥರ ಸ್ಟಫಿಂಗ್ ಫಿಲ್ ಮಾಡ್ಕೊತೀರ ಆ ಥರ ಚಪಾತಿ ಹಿಟ್ಟಿನ ಹರಿದು ಸ್ವಲ್ಪ ಅದನ್ನು ಈ ಥರ ಫಿಲ್ ಮಾಡಿಕೊಂಡು, ನಂತರ ಚಪಾತಿ ಹಿಟ್ಟು ಸೇಮ್ ಚಪಾತಿ ಯಾವ ಥರ ಹರಿತೀರ ಆ ಥರ ಸಾಫ್ಟಾಗಿ ಹರ್ಕೋಬೇಕು. ಜಾಸ್ತಿ ಭಾರ ಬಿಡಬಾರ್ದು, ಫಿಲ್ಲಿಂಗ್ ಆಚೆ ಬಂದುಬಿಡುತ್ತೆ. ಸೊ ಹರ್ಕೊಂಡು ಈ ಥರ ಚಪಾತಿ ಥರನೇ ಸೇಮ್ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದೋ ಅನುಕೂಲಕ್ಕೆ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇಲ್ಲಿ ಹಸಿ ಬಟಾಣಿಯ ಪರಾಟ ರೆಡಿಯಾಗುತ್ತೆ. ಹಾಗೆ ಚಿಕ್ಕ ಪೂರಿ ಸೈಜ್ಗೂ ಈ ಥರ ಹರ್ಕೊಂಡು ಪೂರಿ ಥರ ಬೇಕಾದ್ರೂ ಮಾಡ್ಕೋಬೋದು. ಡೀಪ್ ಫ್ರೈ ಇಷ್ಟಪಡೋರು ಪೂರಿ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಪರಾಟ ಮಾಡ್ಕೊಳ್ಬೋದು. ಇದನ್ನು ನಾವು ಬರೀ ಮೊಸರು ಜೊತೆನೂ ತಿನ್ಬೋದು, ಉಪ್ಪಿನಕಾಯಿ ಮೊಸರು ಜೊತೆನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದನ್ನು ಚಟ್ನಿ ಪುಡಿ ಹಾಗೂ ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.